ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ದೆಹಲಿಯಲ್ಲಿ ಸಂಸತ್ನ ಚಳಿಗಾಲದ ಅಧಿವೇಶನದ ಕಾವು ದಿನೇ ದಿನೇ ಏರ್ತಾ ಇದೆ. ಮಸೂದೆಗಳು ಪಾಸ್ ಆಗಬಾರ್ದು ಅನ್ನೋ ದುರುದ್ದೇಶದಲ್ಲಿ ಬೇಕಂತಾನೆ ಕಾಂಗ್ರೆಸ್ ಗದ್ದಲದ ಮೇಲೆ ಗದ್ದಲ ನಡೆಸಿ ಸದನದ ಸಮಯವನ್ನು ಹಾಳು ಮಾಡ್ತಾ ಇದೆ. ಇದರ ಮಧ್ಯ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಏಳೋ ಸೂಚನೆ ಅದೇ ದೆಹಲಿಯಿಂದ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಪ್ರತ್ಯೇಕವಾಗಿ ಹೈಕಮಾಂಡ್ ಭೇಟಿಗೆ ಹೋಗಿದ್ದಾಗಲೇ ಎಲ್ಲರಿಗೂ ಕುತೂಹಲ ಶುರುವಾಗಿತ್ತು. ಈಗ ಆ ಕುತೂಹಲದ ಹೋಮಕುಂಡಕ್ಕೆ ತುಪ್ಪ ಸುರಿಯೋ ಕೆಲಸ ನಡೆದಿದೆ. ಸಿದ್ದರಾಮಯ್ಯನವರ ಆಪ್ತರಿಗೆ ಇದು ಬಹುಶಃ ಶಾಕಿಂಗ್ ಸುದ್ದಿ ಇರಬಹುದು. ಆದರೆ ಡಿಕೆ ಶಿವಕುಮಾರ್ ಬಣಕ್ಕೆ ಇದು ಬಹಳ ಸಿಹಿಯಾದ ಸುದ್ದಿ. ಕಾಂಗ್ರೆಸ್ ಉಪಚುನಾವಣೆಯಲ್ಲಿ 3ಕ್ಕೆ 3 ಗೆದ್ದ ನಂತರ ಸಿದ್ದರಾಮಯ್ಯ ಸ್ಥಾನ ಭದ್ರ ಆಯಿತು ಅಂತ ಜನ ಅಂದ್ಕೊಂಡಿರಬಹುದು. ಆದರೆ ಟಿವಿ ವಿಕ್ರಮ ಬಹಳ ಪರ್ಫೆಕ್ಟ್ ಆಗಿ ಇದನ್ನು ವಿಶ್ಲೇಷಣೆ ಮಾಡಿತ್ತು. ಸಿದ್ದರಾಮಯ್ಯ ತಲೆ ಮೇಲಿನ ತೂಗುಗತ್ತಿ ಇನ್ನೂ ಹಾಗೆ ಇದೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಖಾತರಿ ಇಲ್ಲ. ಈ ಗೆಲುವಿನಲ್ಲಿ ಹೆಚ್ಚಿನ ಕ್ರೆಡಿಟ್ ಡಿಕೆಶಿಗೆ ಸೇರಬೇಕಾಗುತ್ತೆ. ಪಕ್ಷದ ಅಧ್ಯಕ್ಷರಾಗಿರೋ ಡಿಕೆಶಿ ಈಗ ಸಿಎಂ ಸೀಟಿಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ. ಇಂಥ ಹಲವಾರು ಕಟು ವಾಸ್ತವಗಳನ್ನು ನಾವು ನಮ್ಮ ವಿಶ್ಲೇಷಣೆಗಳಲ್ಲಿ ಹೇಳಿದ್ವಿ. ನಮ್ಮ ಅನಾಲಿಸಿಸ್ ಮತ್ತು ಪ್ರೆಡಿಕ್ಷನ್ ವಾಸ್ತವಕ್ಕೆ ಹತ್ತಿರ ಇದೆ ಅನ್ನೋದು ಈಗ ನಡೀತಾ ಇರುವಂಥ ಬಿಗ್ ಡೆವಲಪ್ಮೆಂಟ್ಗಳಿಂದ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡೋದು ಖಚಿತ ಅನ್ನೋದಕ್ಕೆ ಅಥವಾ ಅವರ ಸ್ಥಾನ ಅಪಾಯದಲ್ಲಿದೆ ಅನ್ನೋದಕ್ಕೆ ಈಗ ಅವರ ಪಕ್ಷದಿಂದನೇ ಸಾಕಷ್ಟು ಸುಳಿಗಳು ಸಿಗ್ತಾ ಇವೆ. ಮೊದಲನೇದಾಗಿ, ಹಾಸನದಲ್ಲಿ ಡಿಸೆಂಬರ್ 5ರಂದು ಪ್ಲಾನ್ ಆಗಿರುವಂಥ ಸ್ವಾಭಿಮಾನಿ ಸಮಾವೇಶ. ದಿಢೀರ್ ಆಯೋಜನೆ ಆಗಿರುವಂಥ ಈ ಸಮಾವೇಶದ ಉದ್ದೇಶ ಏನು? ಅದರಲ್ಲೂ ಪಕ್ಷದ ಚಿಹ್ನೆ ಅಡಿ ನಡೆಸೋ ಬದಲು ಸಿದ್ದರಾಮಯ್ಯ ಹೆಸರಲ್ಲಿ ನಡೆಸ್ತಾ ಇರುವಂಥ ಈ ಸ್ವಾಭಿಮಾನಿ ಸಮಾವೇಶದ ಅಸಲಿ ಅಜೆಂಡಾ ಏನು? ಸಿಂಪಲ್, ಅಲುಗಾಡ್ತಾ ಇರುವಂಥ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಇದು ಸಿದ್ದರಾಮಯ್ಯ ಮಾಡ್ತಾ ಇರುವಂಥ ಶಕ್ತಿ ಪ್ರದರ್ಶನ. ಇದು ಸಿದ್ದು ಬಲ ಪ್ರದರ್ಶನಕ್ಕೋಸ್ಕರನೇ ಆಯೋಜನೆಗೊಂಡಿರೋದು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೇ ಚುನಾವಣೆ ಹತ್ತಿರ ಇಲ್ಲ. ಉಪಚುನಾವಣೆ ಈಗಾಗಲೇ ಮುಗ್ದಿದೆ. ಪಂಚಾಯತ್ ಮತ್ತು ಲೋಕಲ್ ಬಾಡಿ ಚುನಾವಣೆ ಇದ್ರೂ ಕೂಡ ಅದಕ್ಕೂ ಈ ಸಮಾವೇಶಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಇದ್ದಿದ್ರೂ ಕೂಡ ಅದನ್ನ ಪಕ್ಷದ ಹೆಸರಲ್ಲಿ ಮಾಡಬಹುದಿತ್ತು. ಸಿದ್ದರಾಮಯ್ಯನ ಹೆಸರಲ್ಲಿ ಯಾಕೆ ಮಾಡ್ತಿದ್ದಾರೆ? ಎಸ್, ಇದು ಈಗ ಡಿಕೆಶಿ ಬಣದವರನ್ನ ಕೆರಳಿಸಿಬಿಟ್ಟಿದೆ. ಸೊ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಲೆಟರ್ ಹೋಗಿದೆ. ಈ ಸಮಾವೇಶಕ್ಕೆ ಅವಕಾಶ ಕೊಡಬಾರ್ದು. ನಡೆಯೋದೇ ಆದರೆ ಪಕ್ಷದ ಅಡಿಯಲ್ಲಿ ಸಮಾವೇಶ ನಡೀಲಿ, ಎಲ್ಲರೂ ಭಾಗವಹಿಸಲಿ. ಸಿದ್ದರಾಮಯ್ಯನ ಬಲ ಪ್ರದರ್ಶನದ ವೇದಿಕೆಗೆ ಅವಕಾಶ ಕೊಡಬೇಡಿ ಅಂತ ಸ್ಟ್ರಾಂಗ್ ಆಗಿ ಲೆಟರ್ ಬರೆದಿದ್ದಾರೆ. ಈಗ ಪ್ರೆಸ್ ಮತ್ತು ಮೀಡಿಯಾಗಳ ಮುಂದೆ ನನಗೆ ಆ ಲೆಟರ್ ಬಗ್ಗೆ ಗೊತ್ತಿಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ನಾಟಕ ಮಾಡ್ತಾ ಇದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ಆದರೆ ಇದು ಡಿಕೆಶಿ ಬಣದಿಂದಾನೇ ಹೋಗಿರೋದು ಅನ್ನೋದಕ್ಕೆ ಹಲವಾರು ವಿಚಾರಗಳು ಪುಷ್ಟಿ ಕೊಡ್ತಾ ಇವೆ. ಮತ್ತೊಂದು ಮುಖ್ಯವಾದ ಅಂಶ ನಾವಿಲ್ಲಿ ಗಮನಿಸಲೇಬೇಕು. ಅದು ಸತೀಶ್ ಜಾರಕಿಹೊಳಿ ಅವರ ಮಾತು. ಇವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿನೇ. ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದ ಒಂದು ಮಾತು ಈಗ ಕಾಂಗ್ರೆಸ್ ನಾಯಕನ ಬಾಯಲ್ಲೇ ಬಂದಿದೆ. ನಾವು ಹೇಳೋದಿದ್ದು 10 ಸಲ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಪಕ್ಷ ಅಂದಮೇಲೆ ಇದು ಇರೋದೇ, ಪಕ್ಷ ಅಂದ್ಮೇಲೆ ಇರೋದೇ ಇದು. ಮತ್ತು ನಾವು ಗೆದ್ದೀವಿ ಹೆಂಗಾರ ಬಡ್ದಾಟಿದ್ರೆ, ಬಡ್ದಾಡಿದ್ರೆ ಇದ್ರೆ ಗೆದ್ದೀವಿ ಹೆಂಗನ್ನೋ ಪ್ರಶ್ನೆ. ಚುನಾವಣೆ ಬಂದಾಗ ಒಂದಾಗ್ತೀವಿ. ನಮ್ಮ ಅಭಿಪ್ರಾಯ, ನಮ್ಮ ವಿಚಾರಗಳು ಸಪ್ರೇಟ್ ಇದ್ರು ಕೂಡ ಪಕ್ಷ ಅಂದಾಗ ಎಲ್ಲ ಏನದು? ಹೌದು, ಕಾಂಗ್ರೆಸ್ ಅಲ್ಲೂ ಎಲ್ಲ ಪಕ್ಷಗಳಲ್ಲಿ ಇರೋ ಹಾಗೆ ಬಣ, ಪಂಗಡ, ಗುಂಪುಗಾರಿಕೆ ಇದೆ. ಆದರೆ ಚುನಾವಣೆ ಬಂದಾಗ ಎಲ್ಲ ಸೈಡಿಗಿಟ್ಟು ಒಂದಾಗ್ತೀವಿ. ಈ ಮಾತನ್ನ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಈಗ ಮೀಡಿಯಾ ಮುಂದೆ ಹೇಳಿದ್ದಾರೆ. ವೀಕ್ಷಕರೇ, ಈ ಬಣಗಳು ಕ್ರಿಯೇಟ್ ಆಗಿರೋದು ಬೇರೆ ಯಾವುದಕ್ಕೂ ಅಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ. ನಿನ್ನೆ ಸತೀಶ್ ಜಾರಕಿಹೊಳಿ ಇನ್ನೂ ಒಂದು ಮಾತನ್ನ ಹೇಳಿದ್ರು. ಹೈಕಮಾಂಡ್ನಿಂದ ಆರ್ಡರ್ ಬಂತು ಅಂದ್ರೆ ಸೀಟ್ ಬಿಟ್ಟು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕಂತ. ಆಗಲಿಕ್ಕೆ ಆಸೆ ಇದೆ.
ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ ಸಿ ಎಂ ಮತ ಕೂಡ ಭಾಳಷ್ಟು ಓಡಾಡಿತು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಇಲ್ಲ ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ ಅಥವಾ ನಮಗೆ ಆಸೆನೂ ಇಲ್ಲ. ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಇದೇ ಒತ್ತಾಯ ಅದೇ ಹೇಳಿದಿಲ್ಲ, ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ. ಅದರಲ್ಲಿ ಮೆಸೇಜ್ ಇದ್ದದ್ದು ಯಾರಿಗೆ? ಸಿದ್ದರಾಮಯ್ಯನವರಿಗೆ ಅಲ್ವಾ? ಇವತ್ತು ಅವರ 3ನೇ ಸ್ಟೇಟ್ಮೆಂಟ್ ಒಂದು ಎಲ್ಲದಕ್ಕೂ ಕಳಶ ಇಟ್ಟ ಹಾಗೆ ಆಗಿದೆ. ಪತ್ರಕರ್ತರು ಸಿಎಂ ಬದಲಾವಣೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಜಾರಕಿಹೊಳಿ ಏನಂತಾರೆ ಗೊತ್ತಾ? ಸಿಎಂ ಇಳಿಸೋದು ನಮ್ಮ ಕೈಯಲ್ಲಿದೆಯಾ? ಹೈಕಮಾಂಡ್ ಕೈಯಲ್ಲಿದೆ. ನಮ್ಮ ಕೈಯಲ್ಲಿ ಆ ಅಧಿಕಾರ ಇದ್ದಿದ್ರೆ ಏನೋ ಮಾಡಬಹುದಿತ್ತು. ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಈ ಮಾತಿನ ಅರ್ಥ ಏನು? ಸಿಎಂ ಬದಲಾಯಿಸೋ ಆಸೆ ಮತ್ತು ಉದ್ದೇಶ ನಮಗೆ ಇದೆ, ಆದರೆ ನಮ್ಮ ಕೈಯಲ್ಲಿ ಆ ಪವರ್ ಇಲ್ಲ. ಹೈಕಮಾಂಡ್ ಆದರೂ ಆ ಕೆಲಸ ಮಾಡಲಿ. ಇದು ಜಾರಕಿಹೊಳಿ ಮಾತಿನ ಒಳ ಅರ್ಥ. ಓಕೆ, ಇದೆಲ್ಲ ಮಾತುಗಳದು ಒಂದು ತೂಕ ಅಂದ್ಕೊಳ್ಳೋಣ. ಈಗ ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಿಂದ ಬರ್ತಾ ಇರುವಂಥ ಬಿಗ್ ಸಿಗ್ನಲ್ ಬಗ್ಗೆ. ಎಸ್, BR ಪಾಟೀಲ್ ಇವರು ಸಿದ್ದರಾಮಯ್ಯನವರ ಆಪ್ತ ಸಲಹೆಗಾರ, ನಿಮಗೆಲ್ಲ ಗೊತ್ತೇ ಇದೆ. ಇವರು ಆಡಿರುವಂಥ ಒಂದು ಮಾತು ಈಗ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅವರಿಗೆ ಅಂಥದ್ದೊಂದು ಸೂಚನೆ ಸಿಗದೆ ಹೋಗಿದ್ದಿದ್ರೆ ಆ ಮಾತನ್ನು ಆಡ್ತಾ ಇರಲಿಲ್ಲ. ಏನಂತ ಹೇಳಿದ್ದಾರೆ? ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲ ಚರ್ಚೆ ಇಲ್ಲ. ಇರ್ಬೋದಲ್ಲ, ಸೇಮ್ 5 ವರ್ಷ ಇರಬೇಕು ಅಂತ ಬಯಸ್ತಾ ಇದ್ವಿ. ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯನವ್ರ ಮೇಲೆ. ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಸೀಟಿಂದ ಇಳಿಬೇಕು ಅಂತ ಯಾವ ಶಾಸಕರಿಗೂ ಇಲ್ಲ. ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಆದರೆ ಹೈಕಮಾಂಡ್ ಯೋಚನೆ ಬೇರೆನೇ ಇರಬಹುದು. ಅವರು ಬೇಡ ಅಂದರೆ ಏನು ಮಾಡೋಕ್ಕಾಗತ್ತೆ? ಬಹುಶಃ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇನ್ನೂ ಯಾವುದೋ ದೊಡ್ಡ ಹುದ್ದೆ ಕೊಡೋ ಪ್ಲಾನ್ ಮಾಡಿರಬಹುದು. ಇಂಥ ಮಾತುಗಳು ಈಗ BR ಪಾಟೀಲ್ ಅವರ ಬಾಯಿಂದ ಬಂದಿದೆ. ಏನಿದರ ಅರ್ಥ? ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಗೆ ದೊಡ್ಡ ಪೋಸ್ಟ್ ಆಫರ್ ಮಾಡಿ ಸಮಾಧಾನ ಮಾಡಿ ಸಿಎಂ ಕುರ್ಚಿಯಿಂದ ಇಳಿಸೋದಕ್ಕೆ ರೆಡಿ ಆಗಿದೆಯಾ? ಇಡಿ ತನಿಖೆ, ಮುಡಾ ಕಿರಿಕಿರಿ ಇದೆಲ್ಲದರಿಂದ ಪಕ್ಷಕ್ಕೆ ಮುಜುಗರ ಆಗಿದ್ರೂ ಕೂಡ ಸಿದ್ದರಾಮಯ್ಯನ ರಾಜೀನಾಮೆ ಕೇಳೋ ಧೈರ್ಯ ಇಲ್ಲದೆ, ಬೇರೆ ಉಪಾಯ ಕೂಡ ಕಾಣದೆ ತೊಳಲಾಡ್ತಾ ಇದ್ದಂಥ ಹೈಕಮಾಂಡ್ ಈಗ ಬಹಳ ಸೂಕ್ಷ್ಮವಾಗಿ ಒಂದು ಪ್ಲಾನ್ ಹಾಕಿದೆ. ಸಿದ್ದರಾಮಯ್ಯನವರಿಗೆ ಸಮಾವೇಶ ನಡೆಸೋದಕ್ಕೆ ಪರ್ಮಿಷನ್ ಕೊಟ್ಟು ಅವರ ಈಗೋ ಸ್ಯಾಟಿಸ್ಫೈ ಮಾಡೋ ನಿರ್ಧಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಈ ಸಮಾವೇಶದ ನಂತರ ಒಂದು ಸಮಾಧಾನದ ಭಾವದಲ್ಲಿ ಸೀಟ್ ಬಿಟ್ಟು ಕೊಡ್ಲಿ ಅನ್ನೋದು ಹೈಕಮಾಂಡ್ ಆಲೋಚನೆ. ಉಪಚುನಾವಣೆ ಗೆಲ್ಲೋದಕ್ಕೂ ನೀವೇ ಕಾರಣ, ಪಕ್ಷ ಗಟ್ಟಿಗೊಳಿಸೋದಕ್ಕೂ ನೀವೇ ಕಾರಣ, ನೀವೇ ಕರ್ನಾಟಕದ ನಂಬರ್ 1 ಮಾಸ್ ಲೀಡರ್. ನಿಮ್ಮ ಮೇಲೆ ಹಗರಣದ ಆರೋಪ ಇದ್ರೂ ಕೂಡ ನಾವು ನಿಮ್ಮನ್ನು ಸಾಚ ಅಂತಾನೆ ನಂಬ್ತೀವಿ. ಆದರೆ ಪಕ್ಷಕ್ಕೆ ಈಗ ನಿಮ್ಮ ಅನುಭವದ ಅಗತ್ಯ ಇದೆ. ನಿಮಗೆ CMಗಿಂತ ದೊಡ್ಡ ಹುದ್ದೆ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಸೊ ಪ್ಲೀಸ್ ನೀವು ಕೊಟ್ಟ ಮಾತಿನ ಹಾಗೆ ಈಗ DKಶಿಗೆ CM ಸೀಟ್ ಬಿಟ್ಟು ಕೊಡಿ. ನಿಮಗೆ ಅದಕ್ಕಿಂತ ದೊಡ್ಡ ಸೀಟ್ ಕೊಡ್ತೀವಿ ಅಂತ ಮಗುವನ್ನು ಓಲೈಸೋ ತರಹ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಓಲೈಸ್ತಿದೆ. ಸಿದ್ದರಾಮಯ್ಯ ಇದನ್ನು ಒಪ್ಪದೇ ಇರೋಕೆ ಸಾಧ್ಯನೇ ಇಲ್ಲ. ಹೈಕಮಾಂಡ್ ಭಿನ್ನಮತ ಇಲ್ಲದೆ ಕೇಸ್ ಸಾಲ್ವ್ ಮಾಡಿ ನಿಟ್ಟುಸಿರು ಬಿಡಬಹುದು. ಈಗ ನಡೆದಿರುವಂಥ ಎಲ್ಲ ಡೆವಲಪ್ಮೆಂಟ್ಗಳ ಜೊತೆ BR ಪಾಟೀಲ್ ಆಡಿರುವಂಥ ಮಾತುಗಳನ್ನು ಕೇಳಿದರೆ ಸಿದ್ದರಾಮಯ್ಯನ ಅವಧಿ ಅಂತ್ಯ ಆಗೋದು ಖಚಿತ ಅನಿಸ್ತಿದೆ. DKಶಿಗೆ ಪಟ್ಟಾಭಿಷೇಕ ಆಗುತ್ತೋ ಅಥವಾ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟಾಭಿಷೇಕ ಆಗುತ್ತೋ? ಇದು ಮಾತ್ರ ಸ್ಟಿಲ್ ಸಸ್ಪೆನ್ಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.